ಎಲ್ರಿಗೂ ನಮಸ್ಕಾರ. ನಾನು ಲತಾ ಶೇಖರ್ ಮಾತಾಡ್ತಾ ಇರೋದು. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳು. ಯಾಕೆ ಮೋದಿಜಿಯವರು ಈ ಥರ ಕರೆ ಕೊಟ್ಟರು? ಪ್ರತಿಯೊಬ್ಬರದ್ದು ಇದು ಆದ್ಯ ಕರ್ತವ್ಯ. ಸ್ವಾಸ್ಥ್ಯ ಸಮಾಜದ ನಿರ್ಮಾಣ ಪ್ರತಿಯೊಬ್ಬರಲ್ಲೂ ಆಗಲೇಬೇಕು. ಯಾಕಂದರೆ ಅವರು ಸ್ವಸ್ಥವಾಗಿದ್ದರೆ, ಅಂದರೆ ಆರೋಗ್ಯದಿಂದ ಇದ್ದರೆ ಮಾತ್ರ ಅದೇ ಥರ ಕುಟುಂಬ ಇರುತ್ತೆ, ಅದೇ ಥರ ಸಮಾಜ ಇರುತ್ತೆ. ಸೊ ಹಾಗಾಗಿ ನಾವು ಯಾವತ್ತೂ ಯಾರ ಮೇಲೂ ಡಿಪೆಂಡ್ ಆಗಬಾರ್ದು ಅಂದಾಗ ನೀವೇನು ಮಾಡಬೇಕು? ನಿಮ್ಮ ದೇಹನ ಸಂರಕ್ಷಣೆ ಮಾಡ್ಕೋಬೇಕು. ದೇಹನ ಎಷ್ಟು ದಂಡಿಸ್ತಿರೋ ಅಷ್ಟು ಅದು ಆರೋಗ್ಯವಾಗಿರುತ್ತೆ. ಅಷ್ಟು ಕಠಿಣವಾಗಿ ಶಕ್ತಿಯುತವಾಗಿ ಇರಬೇಕು ಅಂತಂದರೆ ನಿಮ್ಮ ಮನಸ್ಸು ಮತ್ತು ದೇಹ ಎರಡೂ ಚೆನ್ನಾಗಿರಬೇಕು. ಯೋಗ ಅಂದ್ಕೂಡಲೇ ಬರೀ ಫಿಸಿಕಲ್ ಪೋಶ್ಚರ್ ಅಲ್ಲ. ಸೊ ಅದರಲ್ಲಿ ಯುಜ್ಜನ ಒಂದು ಸಂಸ್ಕೃತ ಶಬ್ದದಿಂದ ಬಂದಿರುವಂಥದ್ದು. ಅಂದರೆ ಇಲ್ಲಿ ಆತ್ಮ ಮತ್ತು ದೇಹದ ಸಮ್ಮಿಲನ ಅಂತ ಅರ್ಥ ಬರುತ್ತೆ. ಸೊ ಹಾಗಾಗಿ ನಮ್ಮ ಮನಸ್ಸನ್ನು ಯಾವಾಗ ನಾವು ಶುದ್ಧವಾಗಿ ಇಟ್ಕೊಳ್ತೀವಿ, ಅಷ್ಟು ಒಂದು ಕಾನ್ಸಂಟ್ರೇಟ್ ಆಗಿ ಅಥವಾ ಫೋಕಸಿಂಗ್ ಆಗಿ ಯಾವಾಗ ಇಟ್ಕೊಳ್ತೀವಿ, ಆಗ ಆಟೋಮೆಟಿಕಲಿ ದೇಹ ತುಂಬ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ಬರೀ ಇವತ್ತಿನ ದಿನ ನೀವು ಯೋಗ ಮಾಡಿ ಬಿಡೋದಲ್ಲ. ಇವತ್ತು ನೀವೊಂದು ಸಂಕಲ್ಪ ಮಾಡಬೇಕು. ಏನು ಅಂದರೆ, ನಾನು ಇವತ್ತಿಂದ ನನಗೋಸ್ಕರ ಅಟ್ಲೀಸ್ಟ್ ನೀವು ಅರ್ಧ ಗಂಟೆ ದಿನಕ್ಕೆ ಯೋಗ, ಪ್ರಾಣಾಯಾಮ, ಮುದ್ರಾ ಈ ರೀತಿ ಎಲ್ಲ ಮಾಡಿಕೊಂಡು ಬೀಜ ಮಂತ್ರಗಳ ಪಠನೆ ಮಾಡೋದು, ಇದೆಲ್ಲದನ್ನು ಮಾಡ್ತೀನಿ. ಸೊ ನನ್ನ ಆರೋಗ್ಯ ತುಂಬ ಚೆನ್ನಾಗಿದ್ದರೆ ಎಲ್ಲರ ಆರೋಗ್ಯನೂ ಚೆನ್ನಾಗಿದ್ದ ಹಾಗೆ ಅಂತ ಪ್ರತಿಯೊಬ್ಬ ಪ್ರಜೆನೂ ಈ ರೀತಿ ಒಂದು ಸಂಕಲ್ಪ ಮಾಡಿಕೊಂಡು ಮಾಡ್ತಾ ಹೋಗಬೇಕು. ಆಗ ಈ ಒಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅನ್ನೋ ಒಂದು ಇಷ್ಟು ಒಳ್ಳೆಯ ಒಂದು ನಾವು ಉತ್ಸಾಹದಿಂದ ಆಚರಣೆ ಮಾಡ್ತಿದ್ದೀವಲ್ಲ, ಅದಕ್ಕೊಂದು ನಿಜವಾದ ಅರ್ಥ ಬರುತ್ತೆ. ಪ್ರತಿನಿತ್ಯ ಯೋಗಾಭ್ಯಾಸ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ. ಸೊ ಎಲ್ಲ ಒಂದು ಸ್ವಾಸ್ಥ್ಯ, ಒಂದು ಸಮಾಜದ ಅಥವಾ ಒಂದು ಭಾರತದ ನಿರ್ಮಾಣಕ್ಕೆ ಪ್ರತಿಯೊಬ್ಬರು ಕಾರಣರಾಗಿ ಅಂತ ಹೇಳ್ತಾ ಇದ್ದೀನಿ.